ಫುಲ್ ಸೂಪರ್ ಆಗಿರೋ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ಥರ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ಇದಕ್ಕೆ ಫಸ್ಟ್ ನಾ ಉತ್ತತ್ತಿ ಕಟ್ ಮಾಡಿ ಇಟ್ಕೊಂಡೆನು, ಆಮೇಲೆ ಕೊಬ್ಬರಿ ತೊಗೊಂಡೆನು, ಆಮೇಲೆ ಗೋಡಂಬಿ, ಬಾದಾಮಿ, ಆಮೇಲೆ ಇವ ಡ್ರೈ ಫ್ರೂಟ್ಸ. ನೀವು ಯಾವ ಬೇಕಾದರೂ ಡ್ರೈ ಫ್ರೂಟ್ಸ್ ಹಾಕೋಬೋದು. ಇದಕ್ಕೆ ಅಂಟು ತೊಗೊಂಡೆನು, ಆಮೇಲೆ ಬೆಲ್ಲ ಯೂಸ್ ಮಾಡತ್ತೆ ನಾನು. ಇವಾಗ ನಾ ಇಲ್ಲೇ ಒಂದೊಂದಾಗಿ ಪೌಡ್ರ್ ಮಾಡ್ಕೊಳ್ತೇನು. ಫಸ್ಟ್ಗೆ ಎಲ್ಲ ಕೊಬ್ಬರಿ ತೊಗೊಂಡೆ ನಾನು. ಕೊಬ್ಬರಿ ಒಳ್ಳೆ ಕ್ವಾಲಿಟಿ ತೊಗೋರಿ, ಬಾಬುರಿ ಕೊಬ್ಬರಿನ ತೊಗೋರಿ. ಸಾದಾ ಕೊಬ್ಬರಿ ಎಲ್ಲ ತೊಗೋಬೇಡ್ರಿ, ಯಾಕಂದ್ರೆ ಅವ ಕೌಂಟಾಗೆ ಸ್ವಲ್ಪ ಸ್ಮೆಲ್ ಅದು ಬರೋ ಚಾನ್ಸಸ್ ಇರ್ತೈತಿ. ಆಮೇಲೆ ಇಲ್ಲೇ ಇದನ್ನು ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ತಿನ್ಬೋದು. ಆಮೇಲೆ ಕೆಲವೊಂದು ಮಕ್ಕಳ ಡ್ರೈ ಫ್ರೂಟ್ಸ್ ತಿನ್ನೋಕೆ ಹಠ ಮಾಡ್ತಿರ್ತಾವೆ, ಅಂಥವ್ರಿಗೆ ಈ ಥರ ಲಡ್ಡು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರು. ಇದನ್ನು ಬಾಣಂತಿಯರಿಗೆ ಆಮೇಲೆ ಮಕ್ಕಳು ದೊಡ್ಡವರಾದಾಗ ಈ ಲಡ್ಡುನ ಕಂಪಲ್ಸರಿಯಾಗಿ ನಮ್ಮ ಕಡೆ ಮಾಡಿಕೊಡ್ತಾರೋ. ಆಮೇಲೆ ಯಾರ್ದಾದ್ರೂ ಆಪ್ರೇಷನ್ ಆಗಿದ್ರೆ, ಎನರ್ಜಿ ಲಾಸ್ ಆಗಿದ್ರೆ ಅಂಥವ್ರಿಗೆ ಈ ಲಡ್ಡುನ ಮಾಡಿ ತಿನ್ನಿಸ್ತಾರು. ಆಮೇಲೆ ಸ್ಪೋರ್ಟ್ಸ್ ಆಡೋ ಮಕ್ಕಳಿಗೆ ಇದು ಲಡ್ಡು ಭಾಳ ಉಪಯೋಗ ಐತಿ, ಯಾಕಂದರೆ ಇದರಿಂದ ಸ್ಟ್ರೆಂತನು ಜಾಸ್ತಿ ಆಗ್ತೈತಿ. ಆಮೇಲೆ ಚಳಿಗಾಲದಾಗ ಇದನ್ನು ಮಾಡ್ಕೊಂಡು ತಿಂದ್ರೆ ನಮಗೆ ಹೀಟನ್ನು ಬ್ಯಾಲೆನ್ಸ್ ಆಗ್ತೈತಿ. ಇದಕ್ಕಾಗಿ ಇಲ್ಲೇ ನಾ ಫಸ್ಟ್ ಕೊಬ್ಬರಿನ ಪೌಡ್ರ್ ಮಾಡಿ ಒಂದು ಬುಟ್ಟಿ ಒಳಗೆ ತಕ್ಕೋದು ಇಟ್ಕೊಂಡೆನು. ನಾ ಖರ್ಜೂರನ ಅಥವಾ ಉತ್ತತ್ತಿನ ತೊಗೊಂಡನ ಇವಾಗ ಗ್ರೈಂಡ್ ಮಾಡೇನು. ಗ್ರೈಂಡ್ ಆದ ತಕ್ಷಣ ಇದ್ರೊಳಗೆ ಬೆಲ್ಲನೂ ಪೌಡ್ರ್ ಮಾಡಿ ಸಂಬಂಧ ಇದ್ರೊಳಗೆ ಹಾಕತ್ತೇನು. ಬೆಲ್ಲನ ಸಪ್ರೇಟಾಗಿ ನಾನು ಗ್ರೈಂಡ್ ಮಾಡಕ್ಕೆ ಹೋದ್ರೆ ಅದು ಹಸಿ ಹಸಿಯಾಗೆ ಗ್ರೈಂಡರ್ ತಿರ್ಗಂಗಿಲ್ಲ. ಹಾಗಾಗಿ ಇದು ಉತ್ತತ್ತಿ ಡ್ರೈ ಆಗಿರೋದ್ರಿಂದ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಡ್ರೈ ಆಗ್ತೈತಿ. ಆಮೇಲೆ ಪೌಡ್ರನ್ನು ಚೆಂದಂಗೆ ಆಗ್ತೈತಿ. ಹಾಗಾಗಿ ನಾ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡೇನು ಅದನ್ನು ಇದ್ರೊಳಗೆ ಹಾಕಿ. ಆಮೇಲೆ ನೀವು ಇಲ್ಲೇ ಬೇಕಂದ್ರೆ ಬೆಲ್ಲನ ಕರಗಿಸಿ ಪಾಕ ಮಾಡೇನು ಉಂಡಿನ ಕಟ್ಬೋದು. ಇವಾಗ ನೆಕ್ಸ್ಟ್ ನಾನು ಬಾದಾಮನ್ನ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳತ್ತೇನು. ಈ ಥರ ನೋಡ್ರಿ. ಇದೇ ಥರ ಒಂದೊಂದಾಗಿನ ನಾನು ಪೌಡ್ರ್ ಮಾಡಿ ಒಂದು ಬುಟ್ಟಿ ಒಳಗೆ ಒಂದಾದ್ರ ಮ್ಯಾಗ ಒಂದು ಹಾಕಾತೇನು. ಇವಾಗ ನಾನು ಕಾಜು ತೊಗೊಳತ್ತೇನು. ಇದು ಜಲ್ದಿ ಪೌಡ್ರ್ ಆಗಿಬಿಡ್ತೈತಿ, ಹಾಗಾಗಿ ಒಂದೇ ರೌಂಡ್ ತಿರುಗಿಸ್ಕೊಂಡ ತೊಗೋಬೇಕು. ನೀವು ಬೇಕಂದ್ರೆ ಇದನ್ನು ಒಳಕಲ್ದಾಗ ಹಾಕಿ ಕುಟ್ಟೆನೂ ತೊಗೋಬೋದು. ಕುಟ್ಟೆ ಅಂದರೆ ಒಂದ್ರಾಗ 2 ಪೀಸ್ ಮಾಡಬೋದು, ಅಥವಾ ನೀವು ಚಾಕುವಿಂದ ಸಣ್ಣ ಸಣ್ಣದಾಗಿ ಕಟ್ಟನ್ನು ಮಾಡ್ಬೋದು. ಕಟ್ ಮಾಡಿನೂ ಮಿಕ್ಸ್ ಮಾಡ್ಕೋಬೋದು. ಆದ್ರೆ ಅಷ್ಟು ಟೇಸ್ಟ್ ಕೊಡೋಂಗಿಲ್ಲ. ಈ ಸ್ವಲ್ಪ ಪೌಡ್ರ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆಂದಂಗೆ ಮಿಕ್ಸ್ ಆಗ್ತೈತಿ. ಆಮೇಲೆ ಉಂಡೆ ಕಟ್ಟಾಕನು ಚಲೋ ತಂಗ ಬರ್ತೈತಿ. ಆಮೇಲೆ ಇನ್ನೊಂದು ಇಲ್ಲಿ ಟಿಪ್ಸ್ ಏನಂದ್ರೆ, ನೀವು ಜಾಸ್ತಿ ಕೊಬ್ಬರಿ ಹಾಕೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕೊಬ್ಬರಿ ಉಂಡೆ ಆಗಿಬಿಡ್ತೈತದ, ಡ್ರೈ ಫ್ರೂಟ್ಸ್ ಲಡ್ಡು ಆಗಂಗಿಲ್ಲ. ಸ್ವಲ್ಪ ಆದಷ್ಟು ಕಡಿಮೆನ ಕೊಬ್ಬರಿ ಯೂಸ್ ಮಾಡಿರಿ. ಇಲ್ಲಿ ನಾ ಇವಾಗ ತುಪ್ಪ ಕಾಯಕ್ಕಿಟ್ಟ ಅದ್ರೊಳಗೆ ಅಂಟನ್ನು ಹಾಕೋತೇನು. ಅಂಟನ್ನು ಸ್ವಲ್ಪ ತುಪ್ಪದೊಳಗೆ ಕರ್ಕೊಂಡ ಅದು ಸ್ವಲ್ಪ ದಪ್ಪಗಾಗಿ ಆದ್ಮ್ಯಾಗ ಅದನ್ನು ನಾನು ಮಿಕ್ಸರ್ ಮಾಡಿ ತೊಗೊಳತ್ತೇನು. ಮಿಕ್ಸರ್ ಇನ್ ದ ಸೆನ್ಸ್ ಪೌಡ್ರ್ ಮಾಡಿ ತೊಗೊಳ್ತೇನು. ಈ ಥರ ಇದು ತುಪ್ಪದಾಗ ಹುರಿದ್ರೆ ಈ ಥರ ಸಂಡ್ಗಿ ಥರ ಉಬ್ತಾವೆ ನೋಡ್ರಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸರ್ದಾಗ ಹಾಕಿ ಸ್ವಲ್ಪ ಆರಕ್ಕೆ ಬಿಡ್ತೇನು. ಆಮೇಲೆ ಅದನ್ನು ಪೌಡ್ರ್ ಮಾಡ್ತೇನು. ಆ ಪೌಡರ್ನು ಸಕಟ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ನಾ ಇವು ಡ್ರೈ ಫ್ರೂಟ್ಸ್ ಹಾಕೊಂಡ ಇದನ್ನು ತುಪ್ಪ ಒಳಗೆ ಕರ್ಕೊಳತ್ತೇನು, ಯಾಕಂದರೆ ಇವ ಸ್ಮಾಲ್ ಇದು ಇರೋದ್ರಿಂದ ನಾ ಇದನ್ನು ಗ್ರೈಂಡರ್ ಮಾಡ್ಕೊಳತ್ತಿಲ್ಲ, ಡೈರೆಕ್ಟಾಗಿ ಹಾಕ್ಕೊಳತ್ತೇನು. ಆಮೇಲೆ ಇದ್ರ ಜೊತೆ ನಿಮಗೆ ಬೇಕಂದ್ರೆ ಮಖಾನೂ ಹಾಕೋಬೋದು, ಅಥವಾ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನು ನೀವು ಹಾಕ್ಕೊಂಡ ಯೂಸ್ ಮಾಡ್ಕೋಬೋದು. ಆವಾಗಲೇ ಹುರ್ಕೊಂಡಿದ್ದ ತುಪ್ಪದಾಗ ಹುರ್ಕೊಂಡಿಟ್ಟಿರೋ ಅಂಟನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡೇನು ಇದ್ರೊಳಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಬೇಕಿದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ತುಪ್ಪನ ಕಾಯಿಸಿ ಇದು ಮಿಕ್ಸರ್ ಒಳಗೆ ಹಾಕಿ ಮಿಕ್ಸ್ ಮಾಡ್ಬೋದು. ತುಪ್ಪನ ಕಾಯಿಸಿ ಹಾಕೋರಿ. ಆಮೇಲೆ ಇದನ್ನು ಬೆಲ್ಲ ಅದು ಹಾಕಿರ್ತೀವಲ್ಲ, ಇದನ್ನು ಚೆಂದಂಗೆ ಬೆಲ್ಲ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದಕ್ಕೊಂದು ಡ್ರೈ ಫ್ರೂಟ್ಸ್ನು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಆಮೇಲೆ ತುಪ್ಪನೂ ಎಲ್ಲ ಕಡೆ ಚೆಂದಂಗೆ ಮಿಕ್ಸ್ ಆಗಬೇಕು. ಅದಕ್ಕಾಗಿ ಈ ಥರ ಎರಡೂ ಕೈಯಿಂದ ಉಜ್ಜಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಇವಾಗ ಚೆಂದಂಗೆ ಮಿಕ್ಸ್ ಆದ್ಮ್ಯಾಗ ನಿಮಗೆ ಬೇಕಾದ ಸೈಜಕ್ಕೆ ಉಂಡಿನ ಈ ಥರ ಪ್ರೆಸ್ ಮಾಡಿ ಕಟ್ಕೊಂಡ್ರೆ
ಸೂಪರ್ ಆಗಿರೋ ಉಂಡೆ ರೆಡಿ ಆಗ್ತಾವೆ ನೋಡ್ರಿ. ಇದಕ್ಕೆ ಯಾವುದು ಪಾಕನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅಲ್ಲೇ ನಿಮಗೆ ಆಪ್ಷನಲ್ಲ, ಬೆಲ್ಲ ಬ್ಯಾಡ ಅಂದ್ರೆ ನೀವು ಸಕ್ರೆ ಒಳಗೂ ಇದನ್ನು ಮಾಡ್ಕೋಬೋದು. ಆದರೆ ಬೆಲ್ಲ ಹಾಕಿದ್ರೆ ಸ್ವಲ್ಪ ಚಲೋ ಇರ್ತೈತಿ. ನಾವು ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ಥರ ಆಗ್ಯಾವು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.